ಅನಾಮಿಕಾ ಒಬ್ಬಳು ಹಳ್ಳಿಯ ಹುಡುಗಿ. ಅವಳು ಕೃಷ್ಣಾಪುರ ಗ್ರಾಮದಲ್ಲಿ ತಾಯಿಯ ಜೊತೆ ಸೇರಿ ನಿವಾಸಿಸ್ತಾ ಇದ್ಲು. ತಂದೆಯ ಮರಣದ ನಂತರ ಕುಟುಂಬದ ಜವಾಬ್ದಾರಿ ಎಲ್ಲ ಅವಳೇ ನೋಡ್ಕೊತಾ ಇದ್ಲು. ಅಲ್ಲಿಯೇ ಒಂದು ಚಿಕ್ಕ ಅಂಗಡಿಯೊಂದು ಇಟ್ಕೊಂಡು ಟೀ, ಟಿಫಿನ್ ಇಂಥದ್ದನ್ನ ಮಾರಾಟ ಮಾಡಿ ದುಡ್ಡು ಸಂಪಾದಿಸ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇದ್ದವು. ಒಂದು ದಿನ ಒಂದು ಕಾರು ಅನಾಮಿಕಾ ಅವರ ಅಂಗಡಿ ಮುಂದೆ ನಿಲ್ಲುತ್ತೆ. ಆ ಕಾರಿನಿಂದ ಶಾರದಾ ರಮೇಶ್ ಅವರು ಇಳಿಯುತ್ತಾರೆ. ಏನ್ ಬೇಕು ರೀ? ಟಿಫಿನ್ ಬೇಕಾ, ಟೀ ಬೇಕಾ? 3 ಪ್ಲೇಟ್ ದೋಸೆ ಕೊಡಮ್ಮ. ಕೂತ್ಕೊಳ್ಳಿ, 10 ನಿಮಿಷದಲ್ಲಿ ತಯಾರಾಗುತ್ತೆ, ನಿಮ್ಗೆ ಕೊಟ್ಟು ಬಿಡ್ತೀನಿ. ಅವರು ಅಲ್ಲಿಯೇ ಕೂತ್ಕೋತಾರೆ. ಕಾರಿನಲ್ಲಿರುವ ಶಾರದಳ ಗಂಡ ಪ್ರಸಾದ್ನ ಕೂಡ ಹೊರಗೆ ಬಾ ಅನ್ನುತ್ತಾರೆ. ಅವನು ಕೂಡ ಹೊರಗೆ ಬಂದು ಅಲ್ಲೇ ಕೂತ್ಕೋತಾನೆ. ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಇನ್ನು 3 ದೋಸೆ ಹಾಕಿ ಕೊಡುತ್ತಾಳೆ. ಅವರು ದೋಸೆ ಚೆನ್ನಾಗಿ ತಿಂತಾರೆ. ದೋಸೆ ಬಹಳ ರುಚಿಯಾಗಿದೆ ಅಮ್ಮ, ತುಂಬಾ ಚೆನ್ನಾಗಿ ಹಾಕಿದ್ಯಾ. ಎಷ್ಟಾಯ್ತು? 60 ರೂಪಾಯಿ ರೀ. ರಮೇಶ್ 60 ರೂಪಾಯಿ ಕೊಡ್ತಾ ಇರ್ಬೇಕಾದ್ರೆ, ಏನಮ್ಮ ಮತ್ತೆ ವಿಚಿತ್ರವಾಗಿ ಚಿಕ್ಕ ಚಿಕ್ಕ ದೋಸೆ 1 ಪ್ಲೇಟ್ಗೆ 20 ರೂಪಾಯಿ ತಗೋತಾ ಇದ್ಯಾ? 10 ರೂಪಾಯಿಗೆ 2 ದೋಸೆ ಆಗಿದೆ. ಅದು ನೀವ್ ಅಂದಿದ್ದಕ್ಕೆ ಬರೋಣ ರೀ. 10 ರೂಪಾಯಿಗೆ ನಾನು 2 ದೋಸೆ ಕೊಟ್ರೆ ಹೇಗಿರುತ್ತೆ ಹೇಳಿ? ಬೇಳೆ ರೇಟ್ ಎಷ್ಟಿದೆ, ಗ್ಯಾಸ್ ರೇಟ್ ಹೇಗಿದೆ, ಎಣ್ಣೆ ರೇಟ್ ಹೇಗಿದೆ, ಎಲ್ಲ ಕೂಡ ಬಹಳ ಹೆಚ್ಚಾಗಿದೆ. ನಾನೇನಾದ್ರೂ ನೀವ್ ಹೇಳಿದ ಹಾಗೆ 10 ರೂಪಾಯಿಗೆ 2 ದೋಸೆ ಕೊಟ್ರೆ ಎಷ್ಟು ನಷ್ಟ ಹೋಗ್ಬೇಕು? ಹಿಟ್ಟಿಗೆ ಸ್ವಲ್ಪ ದುಡ್ಡಾದ್ರೂ ಬೇಕಲ್ಲ. ನನ್ನ ಉದ್ದೇಶದಲ್ಲಿ ನಾನು ಕೊಟ್ಟ ದೋಸೆಗೆ ನಾನು ಹೇಳಿದ ರೇಟು ಸರಿಯಾಗೇ ಇದೆ. ಎಲ್ಲ ರೇಟು ಹೆಚ್ಚಾಗಿದೆ ಅಂತ ಇಷ್ಟು ಕಸ್ಟಮರ್ ಮೇಲೆ ಹಾಕಿದ್ರೆ ಹೇಗೆ? ಸರಿ, ನಾನೊಂದು ಮಾತು ಕೇಳ್ತೀನಿ, ಹೇಳ್ತೀರಾ? ಏನೋ ಕೇಳು, ಹೇಳ್ತೀನಿ. ನಾನು ಹಾಕಿದ 2 ದೋಸೆ ತಿಂದು ನೀವೇನಕ್ಕೆ ಸರಿ ಹೋಯ್ತು ಅಂದ್ರಿ? 2 ದೋಸೆಯಿಂದ ಹೊಟ್ಟೆ ತುಂಬ್ತಾ, ಆದ್ರಿಂದ ಸರಿ ಹೊಂದಿಸ್ಕೊಂಡ್ವಿ. ನೀವೇ ಹೇಳಿದ್ರಲ್ಲ ಹೊಟ್ಟೆ ತುಂಬಿದೆ ಅಂತ. ನನ್ನ ಹತ್ರ 2 ದೋಸೆ ತಿಂದ್ರು ಒಂದೇ. ನೀವೇ ಹೇಳಿದ ಹಾಗೆ 5 ರೂಪಾಯಿಗೊಂದು ಬರುವ 4 ದೋಸೆ ತಿಂದ್ರು ಅಷ್ಟೇ. ಇಲ್ಲಿ ನೀವು ನೋಡಬೇಕಾಗಿದ್ದು ದೋಸೆ ರೇಟ್ ಅಲ್ವರಿ, ಅದರ ಸೈಜು ಅಲ್ಲ. ಅದು ತಿಂದಿದ್ರಿಂದ ನಿಮ್ಮ ಹೊಟ್ಟೆ ತುಂಬುತ್ತಾ ಇಲ್ವಾ, ಅದು ಮಾತ್ರವೇ ನೋಡಿ. ಆ ಮಾತನ್ನು ಕೇಳಿದ ಶಾರದಾ ಬಹಳ ಆಶ್ಚರ್ಯ ಹೋಗುತ್ತಾಳೆ. ತುಂಬಾ ಜಾಣಳಾಗಿದ್ದೀಯಮ್ಮ ನೀನು. ನಂದೇನು ಜಾಣತನಮ್ಮ? ಜಾಣೆಯಾಗಿದ್ದಿದ್ರೆ ಇಲ್ಲಿ ಯಾಕೆ ಇರ್ತಾ ಇದ್ದೆ? ಎಲ್ಲೋ ಇರ್ತಾ ಇದ್ದೆ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಆ ಮಾತಿಗೆ ಅವರು ಬಹಳ ತಮಾಷೆಗೆ ಮಾತನಾಡುತ್ತಾ ಇದೆಯಾ ಅಂತ ಹೊಗಳುತ್ತಾ 60 ರೂಪಾಯಿಗೆ ಬದಲಾಗಿ 100 ರೂಪಾಯಿ ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು 40 ರೂಪಾಯಿ ತಿರುಗಿ ಕೊಡ್ತಾ ಇರ್ಬೇಕಾದ್ರೆ, ನಿನ್ನ ಬುದ್ಧಿವಂತಿಕೆಗೆ ಮೆಚ್ಚಿ ಹೆಚ್ಚು ದುಡ್ಡು ಕೊಟ್ಟಿದೀವಿ, ನಿನ್ ಹತ್ರ ಇಟ್ಕೋ. ನನ್ನ ಕಷ್ಟದಿಂದ ಬಾರದ ಹೆಚ್ಚಿನ 1 ರೂಪಾಯಿ ಕೂಡ ನನಗೆ ಬೇಡ ರೀ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನೀವು ಈ ದುಡ್ಡನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಈ 40 ರೂಪಾಯಿಗೆ ತಕ್ಕ 2 ಪ್ಲೇಟ್ ದೋಸೆ ಕೊಡ್ತೀನಿ. ಈಗ ಅದನ್ನು ತಗೊಂಡು ವೃತ ಬಿಸಾಕ್ಬೇಕು. ಬೇಡಮ್ಮ, ದುಡ್ಡೇ ಕೊಟ್ಬಿಡು ಎಂದು ಹೇಳಿದ್ದರಿಂದ ಅನಾಮಿಕಾ ತಿರುಗಿ 40 ರೂಪಾಯಿ ಕೊಡುತ್ತಾಳೆ. ಅಂದ್ಹಾಗೆ ಕೇಳೋದು ಮರ್ತೋದೆ, ಈ ಊರಿಗೆ ನೀವು ಹೊಸದಾಗಿದ್ದೀರಾ, ಯಾರ ಮನೆಗೆ ಹೋಗ್ಬೇಕು ರೀ? ಪಾರ್ವತಮ್ಮನವರು ಅಂತ ಒಬ್ಳು ಹೆಂಗಸಿದ್ದಾರಲ್ಲ, ಅವ್ರ ಮನೆಗೆ ಹೋಗ್ಬೇಕು. ಆ ಮಾತು ಕೇಳುತ್ತಲೇ ಅನಾಮಿಕಾ ಸ್ವಲ್ಪ ಆಶ್ಚರ್ಯ ಹೋಗುತ್ತಾಳೆ. ಪಾರ್ವತಮ್ಮನವರಿಗೆ ನೀವು ನೆಂಟ್ರಾ? ಇಲ್ಲಮ್ಮ, ಬಂಧುತ್ವ ಸೇರ್ಸೋಣ ಅಂತ ಬಂದ್ವಿ. ಪಾರ್ವತಮ್ಮನವರ ಮಗಳನ್ನ ನೋಡೋದಕ್ ಬಂದಿದೀವಿ. ನಮ್ಮ ಹುಡುಗನಿಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡೋಣ ಅಂತ. ಮನೆ ಎಲ್ಲ ಹೇಳಿದ್ರು, ನನ್ಗೆ ಅರ್ಥವಾಗ್ತಾ ಇಲ್ಲ. ಬೀದಿ ಇದೆ ಅಂದ್ರ? ಹುಡುಗಿ ನೋಡಕ್ ಬರ್ತಾರೆ ಅಂತ ನಮ್ಮಮ್ಮ ಏನೋ ಹೇಳಿಲ್ವೇ? ಅಂದ್ರೆ ಪಾರ್ವತಮ್ಮನ ಮಗಳ ನೀನು? ಹೌದು ರೀ, ನಾನೇ ಪಾರ್ವತಮ್ಮನವರ ಹುಡುಗಿ. ನನ್ನ ಹೆಸರು ಅನಾಮಿಕಾ. ನೀವು ಅಂದ್ಕೊಂತ ಇರುವ ಹುಡುಗಿ ನಾನಾ ಅಲ್ವಾ ಅಂತ ನನಗೆ ಅನುಮಾನವಾಗ್ತಿದೆ. ಪಾರ್ವತಮ್ಮನವರ ಮಗಳಂದ್ರೆ ನೀವೇ ಅಲ್ವಾ? ಅಂದ್ರೆ ನಾವು ನಿಮಗಾಗಿ ಬಂದ್ವಿ. ನೀವು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದ್ರಿ. ಮದುವೆ ಅಂತ ಮಾಡ್ಕೊಂಡ್ರೆ ನಿಮ್ಮಂತ ಬುದ್ಧಿವಂತ ಹುಡುಗಿನೇ ಮಾಡ್ಕೋಬೇಕು. ಆ ಮಾತಿಗೆ ಅನಾಮಿಕಾ ಸ್ವಲ್ಪ ನಾಚಿಕೆ ಪಡ್ತಾ ಇರ್ತಾಳೆ. ಇಷ್ಟರಲ್ಲೇ ಪ್ರಸಾದ್ ಸಣ್ಣದಾಗಿ ಶಾರದಾ ಹತ್ರ ಮಾತಾಡ್ತಾನೆ. ಶಾರದಾ, ಹುಡುಗ ತೊಂದ್ರೆ ಪಡ್ತಾ ಇದ್ದಾನೆ. ಯಾಕಂದ್ರೆ ಪಾರ್ವತಮ್ಮನವರ ಮಗಳ ಹೆಸರು ವೀಣಾ ಅಂತ ಹೇಳಿದ್ದಾರೆ. ಈ ಹುಡುಗಿ ಏನೋ ಅವಳ ಹೆಸರು ಅನಾಮಿಕಾ ಅಂತ ಇದ್ದಾಳೆ. ನೀವೇನೋ ಗುಸಗುಸ ಅಂತ ಇದ್ದೀರಾ ಅಂದ್ರೆ ಖಚಿತವಾಗಿ ನಾನಾಗಿರೋದಿಲ್ಲ. ಪಾರ್ವತಮ್ಮ ಅಂತ ಸ್ವಲ್ಪ ಮುಂದೆ ಶಿವಾಲಯ ಗುಡಿಯ ಹಿಂದೆ ಮನೆ ಇರುತ್ತೆ. ಅವರ ಮಗಳ ಹೆಸರು ವೀಣಾ. ನೀವು ಗುಡಿ ದಾಟಿ ಬಂದ ಹಾಗಿದೆ. ನೀವು ಕಾರನ್ನ ಹಿಂದಕ್ಕೆ ತಗೊಂಡ್ ಹೋಗಿ. ನೀನು ಬಹಳ ಬುದ್ಧಿವಂತ ಹುಡುಗಿಯಾಗಿದ್ಯಾ. ಎಲ್ಲ ಚೆನ್ನಾಗಿ ಕಂಡು ಹಿಡಿತಾ ಇದ್ಯಾ. ಏನೇನಾದ್ರೂ ನಿನ್ ಜೊತೆ ಮಾತಾಡೋದು ನಮಗೆ ತುಂಬಾ ಚೆನ್ನಾಗಿದೆ ಅಮ್ಮ, ಹೋಗ್ ಬರ್ತೀವಿ ಎಂದು ಹೇಳಿ ಎಲ್ಲರೂ ಕಾರಿನಲ್ಲಿ ಪಾರ್ವತಮ್ಮನವರ ಮನೆಗೆ ಹೋಗುತ್ತಾರೆ. ಅಲ್ಲಿ ಪಾರ್ವತಮ್ಮನ ಗಂಡ ರಾಯುಡು ಅವರನ್ನು ಆಹ್ವಾನಿಸುತ್ತಾರೆ. ಒಳಗಡೆಗೆ ಹೋಗುತ್ತಾರೆ. ಹುಡುಗಿಯನ್ನ ಕರೆಸಿ ಅಂತ ಹೇಳುತ್ತಾರೆ. ಪಾರ್ವತಮ್ಮ ವೀಣಾಳನ್ನು ಕರೆತರುತ್ತಾರೆ. ಶಾರದಾ ಹುಡುಗಿಯನ್ನು ನೋಡಿ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಏನ್ ಓದ್ಕೊಂಡಿದ್ದಾಳೆ? ನಾನು ಡಿಗ್ರಿ ಓದ್ಕೊಂಡಿದ್ದೀನಿ ಅತ್ತೆ. ಇಲ್ಲಿಯೇ ಸ್ಕೂಲಲ್ಲಿ ಪ್ರೈವೇಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗ ಪಟ್ನದಲ್ಲಿ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 10ನೇ ಕ್ಲಾಸ್ ಅವ್ರಿಗೆ ಲೆಕ್ಕ ಹೇಳ್ತಾನೆ, ಲೆಕ್ಕದ ಮಾಸ್ಟ್ರು. ನಾನು ಕೂಡ ಮ್ಯಾಥ್ಸ್ ಟೀಚರ್ ಅತ್ತೆ. ತುಂಬಾ ಚೆನ್ನಾಗಿದೆ. ಇಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ಸ್. ತುಂಬಾ ಚೆನ್ನಾಗಿದೆ. ಹುಡುಗಿ ಲಕ್ಷಣವಾಗಿದ್ದಾಳೆ. ನಮಗೆ ತುಂಬಾ ಹಿಡಿಸಿದೆ. ನಮ್ಮ ಹುಡುಗನಿ ಕೂಡ ಹಿಡಿಸಿದ ಹಾಗೆ ಇದೆ. ಮತ್ತೆ ನಿಮ್ಮ ಮಗಳ ವಿಷಯ ಏನೋ ಕೇಳಿ. ನಮ್ಮ ಮಗಳ ನಾಚಿಕೆ ನೋಡಿದ್ರೆ ನಿಮ್ಗೆ ಅರ್ಥವಾಗ್ತಾ ಇಲ್ವಾ? ನಮ್ಮ ಮಗಳಿಗೆ ಕೂಡ ಇಷ್ಟನೇ.
ನಾನು ನಿಮ್ ಮಗಳ ಜೊತೆ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೋದಾ? ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ. ಇನ್ನು ರಮೇಶ್ ವೀಣಾ ಇಬ್ಬರು ಮಾಡಿ ಮೇಲೆ ಹೋಗಿ ಮಾತಾಡ್ಕೋತಾ ಇರ್ತಾರೆ. ನಿಮ್ಮ ಮುಖ ನೋಡ್ತಾ ಇದ್ರೆ ನಿಮಗೆ ಮದುವೆ ಇಷ್ಟವಿಲ್ಲ ಅಂತ ನನ್ಗೆ ಅರ್ಥವಾಗ್ತಾ ಇದೆ. ನೀವು ಯಾರನ್ನಾದ್ರೂ ಪ್ರೇಮಿಸ್ತಾ ಇದ್ರೆ ಹೇಳಿ, ಹುಡುಗಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ನಾನು ನಮ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವ ರವಿ ಅನ್ನೋ ಹುಡುಗನ ಪ್ರೇಮಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಆ ವಿಷಯ ಗೊತ್ತು, ಅವರಿಗೆ ಇಷ್ಟವಿಲ್ಲ. ಅದಕ್ಕೆ ಹೀಗೆ ಗಡಿಬಿಡಿಯಿಂದ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ರಮೇಶ್ ತನ್ನ ಮನಸ್ಸಿನಲ್ಲಿ ವೀಣಾ ಹೇಳಿದ್ದನ್ನ ಕೇಳಿ ಅಮ್ಮಯ್ಯ ಅಂದ್ಕೋತಾನೆ. ಯಾಕಂದ್ರೆ ಅವನಿಗೆ ಅನಾಮಿಕಾ ತುಂಬಾ ಹಿಡಿಸಿರ್ತಾಳೆ. ಇನ್ನು ರಮೇಶ್ ಅದೇ ವಿಷಯವನ್ನು ವೀಣಾಳ ಹತ್ರ ಕೂಡ ಹೇಳ್ತಾನೆ. ಆ ಮಾತನ್ನು ಕೇಳಿದ ವೀಣಾ, ಅನಾಮಿಕಾ ನನ್ ಜೊತೆ ಇಂಟರ್ವರೆಗೂ ಓದ್ಕೊಂಡಿದ್ದಾಳೆ. ನಂತರ ಕುಟುಂಬದ ಪರಿಸ್ಥಿತಿ ಚೆನ್ನಾಗಿರದೆ ನಿಂತೋಯ್ತು. ಬಹಳ ಬುದ್ಧಿವಂತ ಹುಡುಗಿ, ಬಹಳ ಒಳ್ಳೆ ಹುಡುಗಿ ಕೂಡ. ಅವಳು ಚೆನ್ನಾಗಿ ಓದಿ ಗೌರ್ಮೆಂಟ್ ಟೀಚರ್ ಆಗ್ಬೇಕು ಅಂತ ಕನಸ್ಕೊಂಡಿದ್ಲು. ಆದ್ರೆ ಪಾಪ ಅದು ನೆರವೇರಲಿಲ್ಲ. ಅವಳ ಓದು ನಿಂತು ಹೋಗಿ 2 ವರ್ಷವಾಗಿದೆ. ಅವಳ ಅಪ್ಪ ಇಲ್ಲದೆ ಇದ್ದಿದ್ದೇ ಇದೆಲ್ಲ ಕಾರಣ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ವೀಣಾ. ಇನ್ನು ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೆಳಗೆ ಇರುವವರೆಲ್ಲರೂ ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ ತುಂಬಾ ಹಿಡಿಸಿದ ಹಾಗಿದೆ, ಅದಕ್ಕೆ ಹೀಗೆ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ಕೋತಾ ಇರ್ತಾರೆ. ಸ್ವಲ್ಪ ಸಮಯಕ್ಕೆ ಅವರಿಬ್ಬರು ಕೂಡ ಕೆಳಗೆ ಬರುತ್ತಾರೆ. ಇಬ್ಬರು ಧೈರ್ಯದಿಂದ ನಮಗೆ ಮದುವೆ ಬೇಡ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳುತ್ತಲೇ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನ್ ನಡೀತು ಅಂತ ವಿವರ ಕೇಳ್ತಾರೆ. ನೋಡಿ, ನಿಮ್ಮ ಮಗಳಿಗೆ ಹಿಡಿಸಿದವನ ಜೊತೆ ಜೀವನ ಹಂಚ್ಕೊಂಡ್ರೆ ನಿಮಗೂ ಅವಳಿಗೂ ಬಹಳ ಸಂತೋಷವಾಗಿರುತ್ತೆ. ಇಲ್ಲ ಅಂದ್ರೆ ಬಹಳ ಅನರ್ಥಕ್ಕೆ ದಾರಿಯಾಗುತ್ತೆ. ಮದುವೆ ಆದ ನಂತರ ಇಷ್ಟವಿಲ್ಲದ ಸಂಸಾರ ಮಾಡಲಾರದೆ ಅವನ ಜೊತೆ ಹೊರಟೋದ್ರೆ ಯಾರಿಗೆ ಮರ್ಯಾದೆ ಹೋಗುತ್ತೆ? ಇಲ್ಲ ಅಂದ್ರೆ ಆ ಹುಡುಗಿ ಏನಾದ್ರೂ ಮಾಡ್ಕೊಂಡು ಸತ್ತೋದ್ರೆ ಪರಿಸ್ಥಿತಿ ಏನು? ನಿಮ್ಮ ಮಗಳು ಸತ್ತು ಹೋಗ್ಬೇಕು ಅಂತ ನಿರ್ಣಯಿಸಿದ್ದಾಳೆ. ಆ ವಿಷಯ ನಿಮಗ್ ಗೊತ್ತಾ? ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಬಹಳ ಗಾಬರಿಯಾಗುತ್ತಾರೆ. ನಾನ್ ಯಾವಾಗ ಸತ್ತೋಗ್ತೀನಿ ಅಂದ್ಕೊಂಡಿದ್ದೆ? ಓ, ನನ್ಗೆ ಅರ್ಥವಾಗಿದೆ. ಇವನು ಸುಳ್ಳು ಹೇಳಿ ನಮ್ಮ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾನೆ ಅಂತ ಅಂದುಕೊಳ್ಳುತ್ತಾಳೆ. ಇನ್ನು ರಮೇಶ್ ಹೇಳಿದ ಮಾತನ್ನು ಕೇಳಿ ತಂದೆ ತಾಯಿ ದುಃಖ ಪಡುತ್ತಾ ಭಯಪಡುತ್ತಾ ವೀಣಾಳನ್ನು ಹತ್ತಿರಕ್ಕೆ ಕರ್ಕೊಂಡು, ಬೇಡಮ್ಮ, ನಿನಗೆ ಹಿಡಿಸಿದ ಹುಡುಗನ ಜೊತೆಗೆ ನಿನ್ನ ಮದುವೆ ಮಾಡ್ತೀವಿ ಅಂತ ಒಪ್ಕೋತಾರೆ. ಇನ್ನು ಅದನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಶಾರದಾ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಕಾರು ಸರಾಸರಿ ಅನಾಮಿಕಾ ಅವರ ಅಂಗಡಿ ಮುಂದೆ ನಿಲ್ಲುತ್ತೆ. ಮತ್ತೆ ನೀವು ಇಲ್ಲಿಗೆ ಬಂದ್ರಿ ಅಂದ್ರೆ ಹುಡುಗಂಗೆ ನಾನು ತುಂಬಾ ಹಿಡಿಸಿದ್ದೀನಲ್ಲ? ಆ ಮಾತನ್ನು ಕೇಳುತ್ತಲೇ ಅವರು ಹೌದು ಎಂದು ನಗುತ್ತಾ ಅನ್ನುತ್ತಾರೆ. ಇನ್ನು ಅನಾಮಿಕಾ ಅವರ ಅಮ್ಮ ಪಾರ್ವತಮ್ಮನ ಜೊತೆ ಮಾತಾಡಿ ಮದುವೆಗೆ ಸಿದ್ಧವಾಗುತ್ತಾರೆ. ಅನಾಮಿಕಾ ಕೂಡ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಮೊದ್ಲೇ ಹೇಳ್ತಾ ಇದ್ದೀನಿ, ವರದಕ್ಷಿಣೆ ಏನು ಕೊಡಲಾರೆವು. ಹುಡುಗನಿಗೆ ಮಾತ್ರ ಚೈನಿ ಉಂಗ್ರ ಕೊಡ್ತೀವಿ. 6 ಸೆಂಟ್ ಭೂಮಿ ಇದೆ, ಅದು ವರದಕ್ಷಿಣೆ ಕೆಳಗೆ ಕೊಡ್ತೀವಿ. ಒಂದು ಮನೆ ಇದೆ, ಅದ್ರ ಬಗ್ಗೆ ಅಂತೀರಾ? ಆ ಮನೆ ನನ್ನ ಹೆಸರು ಮೇಲೆ ಇದೆ ಹೊರತು ಅದೆಲ್ಲ ನಮ್ಮಮ್ಮನ ನಂತರನೇ ಎಂದು ಅನಾಮಿಕಾ ಅನ್ನುತ್ತಾಳೆ. ನಿನ್ನ ಬುದ್ಧಿವಂತಿಕೆ ಮೆಚ್ಚಿ ನಾವು ಮತ್ತೆ ಹಿಂದಕ್ಕೆ ಬಂದಿದ್ದೀವಿ. ನಿನ್ನಂತಹ ಬುದ್ಧಿವಂತ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬೇಕು ಅಂತ ಬಂದಿದ್ದೀವಮ್ಮ. ಇನ್ನು ಆ ನಂತರ ಕೆಲವು ದಿನಕ್ಕೆ ಅವರಿಗೆ ಮದುವೆ ಘನವಾಗಿ ನಡೆಯುತ್ತದೆ. ಅನಾಮಿಕಾ ಅತ್ತೆ ಮನೆಗೆ ಹೋದ ನಂತರ ಬಹಳ ಬದಲಾವಣೆ ಬರುತ್ತೆ. ದುಡ್ಡನ್ನು ಉಳಿತಾಯ ಮಾಡುವುದು, ಮಿಕ್ಕ ಊಟವನ್ನು ಬಿಸಾಕದೆ ಸಂಡಿಗೆ ಮಾಡುವುದು, ಹೀಗೆ ಎಷ್ಟೋ ಮಾಡ್ತಾ ಇರ್ತಾಳೆ. ಸ್ವಲ್ಪ ದಿನ ಕಳೆಯುತ್ತದೆ. ರಮೇಶ್ ಆಕೆಗೆ ಕೆಲವು ಪುಸ್ತಕಗಳನ್ನು ತಂದು ಕೊಡುತ್ತಾನೆ. ಯಾರಿಗೆ ಪುಸ್ತಕಗಳು? ನಿನಗಾಗಿ ತಂದೆ ಅನಾಮಿಕಾ. ನೀನು ಮತ್ತೆ ಓದ್ಕೊಂಡು ನಿನ್ನ ಕನಸನ್ನು ಸಾಕಾರ ಮಾಡ್ಕೋಬೇಕು. ನೀನು ಅಂದುಕೊಂಡ ಹಾಗೆ ಗೌರ್ಮೆಂಟ್ ಟೀಚರ್ ಆಗ್ಬೇಕು. ನಾನು ಕಾಲೇಜಲ್ಲಿ ಕೂಡ ಮಾತಾಡಿದ್ದೀನಿ, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ಬಹುದು. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾಳ ಕಣ್ಣಿನ ತುಂಬಾ ಆನಂದ ಬಾಷ್ಪ ಬರುತ್ತೆ. ಆಗ ರಮೇಶ್ ಅವಳ ಕನಸನ್ನು ವೀಣಾ ಹೇಳಿದ್ದಾಳೆ ಎಂದು ಹೇಳುತ್ತಾನೆ. ಅನಾಮಿಕಾ ತನ್ನ ಮನಸ್ಸಿನಲ್ಲಿಯೇ ವೀಣಾಳಿಗೆ ಕೃತಜ್ಞತೆ ಹೇಳುತ್ತಾಳೆ. ಇನ್ನು ಅನಾಮಿಕಾ ಪ್ರತಿದಿನ ಕಾಲೇಜ್ಗೆ ಹೋಗಿ ತನ್ನ ಕೋರಿಕೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಗೌರ್ಮೆಂಟ್ ಟೀಚರ್ ಆಗೋದಕ್ಕಾಗಿ ಬಹಳ ಓದ್ಕೋತಾಳೆ. ನೋಡ್ತಾ ಇರುವಾಗಲೇ ಕೆಲವು ವರ್ಷಗಳು ಕಳೆಯುತ್ತದೆ. ಅನಾಮಿಕಾ ಕಷ್ಟಪಟ್ಟು ಓದಿಕೊಂಡು ಗೌರ್ಮೆಂಟ್ ಟೀಚರ್ ಕೆಲಸ ಕೂಡ ಸಂಪಾದಿಸುತ್ತಾಳೆ. ಅದೆಲ್ಲವನ್ನು ನೋಡಿ ಅನಾಮಿಕಳ ಕುಟುಂಬ ಎಷ್ಟೋ ಸಂತೋಷಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಳ ಗಂಡ ರಮೇಶ್ ಅವರ ಮಕ್ಕಳು ನವ್ಯ, ಭವ್ಯ, ಮಗ ಹರೀಶನ ಜೊತೆ ಬಹಳ ಸಂತೋಷದಿಂದಿರ್ತಾರೆ. ರಮೇಶ್ ಕೆಲಸ ಮಾಡ್ಕೋತಾ ಇರ್ತಾನೆ. ಅನಾಮಿಕಾ ಮನೆ ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ. ಒಂದು ದಿನ ರಮೇಶ್ ಬಹಳ ಸಂತೋಷದಿಂದ ಮನೆಗೆ ಬರ್ತಾನೆ. ಅವನು ಬರುತ್ತಲೇ ಸ್ವೀಟ್ ಬಾಕ್ಸ್ ತಗೊಂಡು ಬರ್ತಾನೆ. ಅನಾಮಿಕಾ ಎಲ್ಲಿದ್ದೀಯಾ ಅಂತ ದೊಡ್ಡದಾಗಿ ಕರೀತಾ ಇರ್ತಾನೆ. ಏನಾಯ್ತು ರೀ, ಯಾಕೆ ಅಷ್ಟು ದೊಡ್ಡದಾಗಿ ಕೂಗ್ತಾ ಇದ್ದೀರಾ? ಮೊದಲು ಈ ಸ್ವೀಟ್ ತಗೋ, ಆಮೇಲೆ ನಾನು ವಿಷಯ ಹೇಳ್ತೀನಿ. ಅನಾಮಿಕಾ ಸರಿ ಎಂದು ಹೇಳಿ ಸ್ವೀಟ್ ತಗೋತಾಳೆ. ಏನ್ರೀ, ನಿಮ್ಗೇನಾದ್ರೂ ಪ್ರಮೋಷನ್ ಬಂತಾ? ಪ್ರಮೋಷನ್ ಜೊತೆಗೆ ನಮ್ಮೂರಿಗೆ ನನಗೆ ಪರ್ಮನೆಂಟ್ ಪೋಸ್ಟ್ ಫಿಕ್ಸ್ ಆಗಿ ಹೋಗಿದೆ. 2 ದಿನದಲ್ಲಿ ನಾವು ಊರಿಗೆ ಹೋಗ್ಬಹುದು. ಇನ್ನು ಈ ಬಾಡಿಗೆ ಕೊಂಪೆಲ್ಲಿ ಇರ್ಬೇಕಾದ ಅಗತ್ಯವಿಲ್ಲ. ಒಳ್ಳೆ ಶುಭವಾರ್ತೆ ಹೇಳಿದ್ರಿ, ಬಹಳ ಸಂತೋಷವಾಗಿದೆ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಅವರ ಸಂತೋಷ ಪಡ್ತಾ ಇರ್ತಾರೆ. ಮಕ್ಕಳಿಗೆ ಕೂಡ ಸ್ವೀಟ್ ತಿನ್ನಿಸುತ್ತಾ
ಅಜ್ಜಿ ಊರಿಗೆ ಹೋಗ್ತಾ ಇದೀವಿ ನಾವು ಅನ್ನುತ್ತಾ ಅವರ ಜೊತೆ ಹೇಳುತ್ತಾ ಎಷ್ಟೋ ಆನಂದ ಪಡ್ತಾರೆ ರಮೇಶ್. 2 ದಿನದ ನಂತರ ಅವರು ತಿರುಗಿ ಅವರ ಸ್ವಂತ ಊರಾದ ರಾಮಾಪುರ ಗ್ರಾಮಕ್ಕೆ ಹೋಗ್ತಾರೆ. ಅನಾಮಿಕಳ ಅತ್ತೆಯಾದ ಶಾರದಾ ಬಹಳ ಚಿರುನಗೆಯಿಂದ ಅವರನ್ನ ಮಾತಾಡಿಸ್ತಾಳೆ. ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಅದಕ್ಕೆ ತಾಯಿ ಎಷ್ಟೋ ಆನಂದ ಪಡುತ್ತಾಳೆ. ನಾನ್ ಯಾವತ್ತೂ ಭಗವಂತನನ್ನ ಬೇಡ್ಕೊತಾನೆ ಇದ್ದೆ, ನಮ್ಮ ಮಗನಿಗೆ ಪೋಸ್ಟ್ ಪರ್ಮನೆಂಟ್ ಆಗಿ ನಮ್ಮೂರಿಗೆ ಹತ್ರದಲ್ಲೇ ಇರ್ಬೇಕು ಅಂತ. ಆ ಭಗವಂತ ನನ್ನ ಮೊರೆನ ಊರಿನ ಹತ್ರಕ್ಕೆ ಅಲ್ಲ, ಏಕವಾಗಿ ನಮ್ಮೂರೊಳಗೆ ಪೋಸ್ಟ್ ಬರೋ ಹಾಗೆ ಮಾಡಿದ್ದಾನೆ ಎಂದು ಅನ್ನುತ್ತಾಳೆ. ಅವರು ನಗ್ತಾ ಇರ್ತಾರೆ. ರಮೇಶ್ ತಂದೆ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಕೂಡ ವಿಷಯವನ್ನು ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಮೇಶ್ ಯಾವತ್ತಿನ ಹಾಗೆ ತನ್ನ ಕೆಲಸಕ್ಕೆ ಹೋಗ್ತಾನೆ. ಮಕ್ಕಳು 3ರನ್ನು ಸ್ಕೂಲಲ್ಲಿ ಸೇರಿಸುತ್ತಾರೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಮನೆಯಲ್ಲಿರುತ್ತಾ ಮನೆಯಲ್ಲಿ ಆನಂದದಿಂದ ನೋಡ್ಕೊಳ್ತಾ ತಮಾಷೆಯಾಗಿ ಅವರು ಕೂಡ ಟಿವಿ ನೋಡ್ಕೊಳ್ತಾ ಮಿಕ್ಕ ಕೆಲಸ ಮಾಡ್ಕೊತಾ ಆನಂದದಿಂದ ಕಳೀತಾ ಇರ್ತಾರೆ. ಹಾಗೆ ಚಿಂತೆ ಇಲ್ಲದ ಕುಟುಂಬದ ಹಾಗೆ ಮುಂದಕ್ಕೆ ಸಾಗಿ ಹೋಗ್ತಾ ಇರುತ್ತೆ ಅವರ ಕುಟುಂಬ. ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಭವ್ಯ ನವ್ಯ ಅಳ್ತಾ ಇರ್ತಾರೆ. ಇಷ್ಟರಲ್ಲಿ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಯಾಕೆ ಇಬ್ರು ಹಾಗೆ ಗಲಾಟೆ ಮಾಡ್ತಾ ಇದ್ದೀರಾ? ಅಜ್ಜಿ ನೋಡು, ನನಗೆ ಅಪ್ಪ ಕೊಟ್ಟ ಸ್ವೀಟ್ ಅನ್ನ ಇವಳು ನಂಗೆ ಕೊಡ್ತಾ ಇಲ್ಲ. ಇದು ಅಪ್ಪ ನಂಗ್ ಕೊಟ್ಟಿದ್ದು ಅಜ್ಜಿ, ಆದ್ರೆ ಎಲ್ಲ ತಿಂದ್ಬಿಟ್ಟು ನಂದು ಕೂಡ ತಿನ್ಬೇಕು ಅಂತ ನೋಡ್ತಾ ಇದ್ದಾಳೆ. ನೀವ್ ಹೀಗೆ ಜಗಳ ಆಡ್ಬಾರ್ದು, ನಿಮ್ಮ ಅಪ್ಪ ಬಂದು ನಿಮ್ಮನ್ನ ಬೈತಾರೆ ಎಂದು ಅವರಿಗೆ ಹೇಳುತ್ತಿದ್ದರು. ಅವರು ಮಾತ್ರ ಜಗಳವಾಡ್ತಾನೆ ಇರ್ತಾರೆ. ಅವರ ಗಲಾಟೆ ನೋಡಲಾರದೆ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ ಇರಿ ಎನ್ನುತ್ತಾ ರಮೇಶನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ. ನೋಡಿ ಮಕ್ಕಳೇ, ನೀವು ಜಗಳವಾಡಬೇಡಿ, ನಾನು ಸ್ವೀಟ್ ಪಕ್ಕದೂರಿಂದ ತಂದಿದ್ದೀನಿ, ನಾನು ನಿಮಗಾಗಿ ಮತ್ತೆ ತಗೊಂಡ್ಬರ್ತೀನಿ ಅದನ್ನ. ಏನು ಅಂದ್ರೆ ನೀವು ಅವ್ರನ್ನ ಬೈತೀರಿ ಅಂದ್ರೆ ನಾನ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ? ನೀವೇನು ಹೋಗಬೇಕಾದ ಅಗತ್ಯವಿಲ್ಲ. ಅದಲ್ಲ, ಅಪ್ಪ ಯಾವ್ದು ಕೆಲ್ಸ ಇದೆ ಅಂತ ಪಕ್ಕದೂರಿಗೆ ಹೋಗಿದ್ದಾರಂತಲ್ಲ, ಅಲ್ಲಿಂದ ಬರೋದಕ್ಕೆ ಬಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಈಗ ಹೊರಡ್ತಾ ಇದ್ದೀನಿ ಬಿಡು. ಅಪ್ಪನ ಕರ್ಕೊಂಡ್ಬರುವ ದಾರಿಯಲ್ಲೇ ಆ ಸ್ವೀಟ್ ಕೂಡ ತಗೊಂಡ್ಬರ್ತೀನಿ. ಬೇಗ ಹೋಗಿ, ಕತ್ತಲಾಗ್ತಾ ಇದೆ ಅಂತ ಮಂಜು ಬಹಳ ಬೀಳುತ್ತೆ. ಬೇಗ ಹೋಗಿ ಬೇಗ ಬಂದ್ಬಿಡಿ. ಸರಿ, ನಾನು ಬೇಗನೆ ಬರ್ತೀನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಶಾರದಾ ಅವರ ಮಾತನ್ನು ಕೇಳಿ ಮಕ್ಕಳ ಹತ್ರ ಹೀಗಂತಾಳೆ. ನಿಮ್ಮ ಅಪ್ಪ ಕೂಡ ನಿಮಗೆ ಸರಿಯಾಗಿ ಇದ್ದಾನೆ. ನಿಜಕ್ಕೂ ನೀವಿಬ್ಬರಿಗಲ್ಲ, ನಿಮ್ಮ ಅಣ್ಣ ಹರೀಶನ್ ನೋಡಿ ಎಷ್ಟು ಚೆನ್ನಾಗಿ ಟಿವಿ ನೋಡ್ತಾ ಇದ್ದಾನೆ. ಅವನಿಂದ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ರಮೇಶ್ ಅಲ್ಲಿಂದ ಗಾಡಿ ತೆಗೆದುಕೊಂಡು ತನ್ನ ತಂದೆಗಾಗಿ ಹೋಗುತ್ತಾನೆ. ತಂದೆಯನ್ನು ಗಾಡಿಯಲ್ಲಿ ಹತ್ತಿಸಿಕೊಂಡು ಹಾಗೆ ಸ್ವೀಟ್ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಸ್ವೀಟ್ ತೆಗೆದುಕೊಂಡು ಇಬ್ಬರು ಮತ್ತೆ ಮನೆಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಬಹಳ ಕತ್ತಲಾಗ್ತಾ ಇರ್ತದೆ. ಮಂಜು ಬಹಳ ಬೀಳ್ತಾ ಇರುತ್ತೆ. ರಮೇಶನಿಗೆ ಎದುರಿಗೆ ಏನ್ ಬರ್ತಾ ಇದೆಯೋ ಅರ್ಥವಾಗೋದಿಲ್ಲ. ಆ ಗಡಿಬಿಡಿಯಲ್ಲಿ ಎದುರಿಗೆ ಒಂದು ಲಾರಿಯನ್ನು ಡಿಕ್ಕಿ ಹೊಡೆಯುತ್ತಾನೆ. ಅವರಿಬ್ಬರು ಅಲ್ಲಿಂದಲೇ ಮರಣಿಸುತ್ತಾರೆ. ಇದೆಲ್ಲ ಹೀಗಿರುವಾಗ ಅನಾಮಿಕಾ ಶಾರದಾ ಬಹಳ ಗಾಬರಿಯಾಗುತ್ತಾ ಮನೆ ಹತ್ರ ಅವರಿಗಾಗಿ ಎದುರು ನೋಡ್ತಾ ಇರ್ತಾರೆ. ರಮೇಶನ್ಗೆ ಫೋನ್ ಮಾಡ್ತಾಳೆ. ಆದ್ರೆ ಫೋನ್ ಲಿಫ್ಟ್ ಮಾಡದೇ ಇದ್ದುದರಿಂದ ಅವಳು ಬಹಳ ಗಾಬರಿ ಆಗ್ತಾ ಇರ್ತಾಳೆ. ಅನಾಮಿಕಾ, ನನ್ಗೇನಕ್ಕೋ ತುಂಬಾ ಭಯವಾಗ್ತಾ ಇದೆ, ನೀನು ರಮೇಶ್ಗೆ ಫೋನ್ ಮಾಡ್ತಾನೆ ಇರು ಎಂದು ಅನ್ನುತ್ತಾಳೆ. ಹಾಗೆ ಫೋನ್ ಮಾಡ್ತಾನೆ ಇರ್ತಾಳೆ. ಇಷ್ಟರಲ್ಲಿ ಒಬ್ಬಾತ ಫೋನ್ ಎತ್ತುತ್ತಾನೆ. ಅಲ್ಲಿರುವ ಆ ವ್ಯಕ್ತಿ, ನೋಡಿ ಇಲ್ಲಿ ಇಬ್ರು ಸತ್ತೋಗಿದ್ದಾರೆ, ನೀವು ಬೇಗನೆ ಬನ್ನಿ ಎಂದು ಅನ್ನುತ್ತಾನೆ. ಅನಾಮಿಕಾ ಮಾತು ಕೇಳುತ್ತಲೇ ಎದೆ ನಿಂತಹಾದ ಹಾಗಾಗುತ್ತೆ. ಅಳುತ್ತಾ ಶಾರದಳಿಗೆ ನಡೆದ ವಿಷಯ ಹೇಳುತ್ತಾಳೆ. ಇನ್ನು ಅವರಿಬ್ಬರು ಕೂಡ ಮಕ್ಕಳ ಜೊತೆ ಸಹ ಅಲ್ಲಿಂದ ಓಡೋಡಿ ಹೋಗುತ್ತಾರೆ. ಏನು ಅಂದ್ರೆ ಒಂಟಿಯಾಗಿ ಬಿಟ್ಟು ಹೊರಟೋದ್ರ ಮಾವಯ್ಯನವರೇ, ನಮಗೆ ದೊಡ್ಡವರಾದ ನೀವು ಕೂಡ ನಮ್ಮನ್ ಬಿಟ್ಬಿಟ್ಟು ಹೊರಟು ಹೋದ್ರ? ಭಗವಂತ, ಇಂತಹ ದಾರುಣ ನೋಡೋದಕ್ಕೆನ ನಾನಿನ್ನೂ ಬದುಕಿದ್ದೀನಿ, ಅಯ್ಯೋ ಎನ್ನುತ್ತಾ ಶಾರದಾ ಕೂಡ ಅಳ್ತಾ ಇರ್ತಾಳೆ. ಅಪ್ಪ ಹೇಳಪ್ಪ, ಎದ್ದೇಳಪ್ಪ, ತಾತಯ್ಯ ಎದ್ದೇಳು ತಾತಯ್ಯ ಎಂದು ಮಕ್ಕಳು ಕೂಡ ಅಳ್ತಾ ಇರ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ಕಾರ್ಯಕ್ರಮಗಳೆಲ್ಲ ಪೂರ್ತಿಯಾಗುತ್ತೆ. ಅತ್ತೆ ಸೊಸೆಯರಿಬ್ಬರು ನಡೆದಿದ್ದನ್ನ ನೆನೆಸಿಕೊಂಡು ಬಹಳ ದುಃಖ ಪಡ್ತಾ ಇರ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ಅನಾಮಿಕಳನ್ನು ಯಾವುದೋ ಒಂದ್ರಿಂದ ಬೈತಾನೆ ಇರ್ತಾಳೆ. ಹಾಗೆ ಮಕ್ಕಳು ಕೂಡ ಬಹಳ ಗಲಾಟೆ ಮಾಡ್ತಾ ಇರ್ತಾರೆ. ಒಂದು ದಿನ ನವ್ಯ ಭವ್ಯ ಏನಕ್ಕೋ ಜಗಳವಾಡ್ತಾ ಇರ್ತಾರೆ. ಅದನ್ನು ನೋಡಿ ಶಾರದಾ, ಅಯ್ಯೋ ಪಾಪಿಷ್ಟಿ ಪಿಶಾಚಿಗಳೇ, ನಿಮ್ಗೇನು ಹೋಗೋ ಕಾಲ ಬಂದಿದ್ಯೆ? ಹೀಗೆ ಜಗಳವಾಡಿ ಮಾಯವಾದ ಸ್ವೀಟ್ಗಾಗಿ ನನ್ನ ಮಗನ್ನ ನೇರವಾಗಿ ದೇವ್ರ ಹತ್ರ ಕಳ್ಸಿದ್ರ? ಇನ್ನು ಏನಕ್ಕೆ ಹೀಗೆ ಜಗಳವಾಡ್ತಾ ಇದ್ದೀರಾ ಎನ್ನುತ್ತಾ ಇಷ್ಟ ಬಂದ ಹಾಗೆ ಬೈತಾಳೆ. ಅದೆಲ್ಲ ಕೇಳ್ತಾ ಇರೋ ಅನಾಮಿಕ ಬಹಳ ದುಃಖ ಪಡ್ತಾಳೆ. ಅತ್ತೆ, ಹಾಗೆ ಮಾತಾಡ್ಬಿಡಿ ಅತ್ತೆ, ಬಹಳ ದುಃಖವಾಗುತ್ತೆ. ಭಗವಂತ ಅವರಿಗೆ ಆಯುಷ್ಯ ಅಷ್ಟವರೆಗೆ ಬರ್ದಿದ್ದಾನೆ, ಅದಕ್ಕೆ ಹಾಗೆ ನಡೀತು. ಅದಕ್ಕೆ ಅಭಶುಭ ತಿಳಿಯದ ಮಕ್ಕಳು ಏನ್ ಮಾಡ್ತಾರೆ ಹೇಳಿ? ಏನೇ ಅವ್ರನ್ನಲ್ಲ, ನಿಜಕ್ಕೂ ನಿನ್ನ ಅನ್ಬೇಕು. ನಮ್ಮನೆಗೆ ಯಾವಾಗ ಕಾಲಿಟ್ಟಿ ಏನೋ ದರಿದ್ರ ಸುತ್ತಕೊಂಡಿದೆ.
ಏನ್ ಕಾಲೇ ನಿಂದು? ನೀನು ಬಂದ ಒಂದು ವಾರಕ್ಕೆ ಇಬ್ಬರ ಪ್ರಾಣನ ತೆಗ್ದಿದ್ಯಾ. ಯಾಕೆ ಅತ್ತೆ ಪದೇ ಪದೇ ಹಾಗಂತ ಇದ್ದೀರಾ? ದುಃಖದಲ್ಲಿರುವ ನಮ್ಮನ್ನ ಇನ್ನೂ ಏನಕ್ಕೆ ದುಃಖ ಕೊಡ್ತಾ ಇದ್ದೀರಾ? ಇಲ್ಲಿರೋದು ಇಷ್ಟವಿಲ್ವಾ ಹೇಳಿ, ಹೊರಟು ಹೋಗ್ತೀವಿ. ಓಹೋ, ನೀನ್ ಹಾಗೆ ಆಲೋಚಿಸ್ತಾ ಇದೀಯ ಅನ್ನೋ ಮಾತು. ಅಂದ್ರೆ ಈಗ್ಲೇ ಹೊರಟೋಗು ಎನ್ನುತ್ತಾ ಅನಾಮಿಕಳನ್ನು 3 ಮಕ್ಕಳನ್ನು ಹೊರಗೆ ತಳ್ಳುತ್ತಾಳೆ ಶಾರದಾ. ಹೊರಗೇನು ಬಹಳ ಚಳಿ ಆಗ್ತಾ ಇರುತ್ತೆ. ಮಕ್ಕಳೇನೋ ಅಳ್ತಾ ಇರ್ತಾರೆ. ಅತ್ತೆ ದಯವಿಟ್ಟು ಮಕ್ಕಳನ್ನ ಒಳಗಿಡ್ ಬಿಡಿ ಅತ್ತೆ, ಚಳಿಗೆ ಒದ್ದಾಡ್ತಾ ಇದ್ದಾರೆ. ಈ ಒಂದು ದಿನ ನಮಗೆ ಮನೇಲಿ ಸ್ಥಾನ ಕೊಡಿ, ನಾಳೆ ನಾವೆಲ್ಲ ಸೇರಿ ಹೊರಟು ಹೋಗ್ತೀವಿ ಅತ್ತೆ. ಇರ್ತಾರೋ ಹೋಗ್ತಿರೋ ನನಗೆ ಅನಗತ್ಯ. ಎಲ್ರು ಗಂಟು ಕಟ್ಕೊಂಡು ಯಾವ್ದಾರು ಕೆರೆಗೆ ಬಿದ್ದು ಸಾಯ್ರಿ ಎಂದು ಕನಿಕರವಿಲ್ಲದೆ ಮಾತನಾಡುತ್ತಾಳೆ ಶಾರದಾ. ಅನಾಮಿಕಾ ಚಳಿಯಲ್ಲಿ ಏನು ಮಾಡಬೇಕೋ ಅರ್ಥವಾಗದೆ ಮಕ್ಕಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಿಂದ ಒಂದು ಮರದ ಕೆಳಗೆ ಹೋಗ್ತಾಳೆ. ಅಮ್ಮ, ಚಳಿ ಚಳಿಯಾಗಿ ಇದೆ ಅಮ್ಮ, ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಳಮ್ಮ. ಹರೀಶ್, ನೀನು ಕೂಡ ಹಿಡ್ಕೋಪ್ಪ ಎಂದು ಅವರಿಗೆ ಧೈರ್ಯ ಹೇಳ್ತಾ ಅವರನ್ನ ಹಿಡ್ಕೋತಾಳೆ. ವಿಪರೀತವಾದ ಚಳಿಯಾಗತ್ತೆ. ಹರೀಶ್ ಚಳಿಯನ್ನು ತಡೆಯಲಾರದೆ ಮರಣಿಸುತ್ತಾನೆ. ನವ್ಯ, ಭವ್ಯ ಇಬ್ಬರು ಅಮ್ಮ ಚಳಿ ಚಳಿ ಅನ್ನುತ್ತಲೇ ಅವರಿಬ್ಬರು ಕೂಡ ಆ ಚಳಿಯಲ್ಲಿ ಮರಣಿಸುತ್ತಾರೆ. ಮಕ್ಕಳು ಮಲಗಿದ್ದಾಳೆ ಅಂತ ಅಂದ್ಕೋತಾಳೆ ಅನಾಮಿಕಾ. ಇಷ್ಟರಲ್ಲಿ ಬೆಳಗಾಗಿ ಹೋಗುತ್ತೆ. ಮಕ್ಕಳು ಏನೋ ಮಾತನಾಡದೆ ಹೋಗಿದ್ದರಿಂದ ಅನಾಮಿಕಾ ಅವ್ರ ಕಡೆ ನೋಡ್ತಾಳೆ. ಮಕ್ಕಳು ಸತ್ತು ಹೋಗಿದ್ದಾರೆ ಎಂದು ಅವಳಿಗೆ ಅರ್ಥವಾಗುತ್ತೆ. ಅಯ್ಯೋ ಭಗವಂತ, ಎಂತ ಕೆಲಸ ಮಾಡಿದೆ ಅಯ್ಯ, ಎದ್ದೇಳಯ್ಯ ಮಕ್ಕಳೇ, ಎದ್ದೇಳಿ, ಹೇಳಿ ಮಕ್ಕಳೇ ಎನ್ನುತ್ತಾ ಅನಾಮಿಕಾ ದೊಡ್ಡ ದೊಡ್ಡಗೆ ಅರಚುತ್ತಾಳೆ. ಹಾಗೆ ಅರಚಿ ಅರಚಿ ಕೆಳಗೆ ಬಿದ್ದು ಹೋಗುತ್ತಾಳೆ. ಮಕ್ಕಳು ಸತ್ತು ಹೋಗಿದ್ದಾರೆ ಎಂದು ಶಾರದಳಿಗೆ ಯಾರು ಹೇಳುತ್ತಾರೆ? ಆದರೂ ಸರಿ, ಶಾರದಾ ಸ್ವಲ್ಪ ಕೂಡ ಕನಿಕರ ತೋರಿಸದೆ ಅವ್ರ ಜೊತೆ ಬಹಳ ಕಟುವಾಗಿ ಮಾತಾಡ್ತಾಳೆ. ನೋಡಿ, ನಿಜಕ್ಕೂ ಅವ್ರು ಯಾರೋ ನಮಗ್ ಗೊತ್ತಿಲ್ಲ. ದಾರಿಯಲ್ಲಿ ಹೋಗುವ ದರಿದ್ರವನ್ನ ನನ್ನ ಎತ್ತಿ ಮೇಲೆ ಇಟ್ಕೋಬೇಕು ಅಂತ ಅಂದ್ಕೋತಾ ಇಲ್ಲ. ದಯವಿಟ್ಟು ಸುಮ್ನೆ ನನ್ನ ಹತ್ರಕ್ಕೆ ಬರಬೇಡಿ, ಹೊರಟೋಗಿ ಎನ್ನುತ್ತಾ ಅವರಿಗೆ ಹೇಳುತ್ತಾಳೆ. ಅವರೆಲ್ಲರೂ ಕೂಡ ಅಲ್ಲಿಂದ ಹೋಗುತ್ತಾ ಎಷ್ಟು ಗಲಾಟೆ ಇದ್ರು ಸತ್ತು ಹೋದ ಮೇಲೆ ಪಂಥಗಳು ಏನಕ್ಕೆ, ಏನ್ ಸಾಧಿಸ್ಬೇಕು? ಪಾಪ ಅನಾಮಿಕಾ ಬಹಳ ದುಃಖ ಪಡ್ತಾ ಇದ್ದಾಳೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ವಲ್ಪ ದಿನದ ನಂತರ ಮಕ್ಕಳು ಇಲ್ಲ ಅನ್ನುವ ದುಃಖದಿಂದ ಅನಾಮಿಕಾ ಹುಚ್ಚಳಾಗಿ ಬದಲಾಗುತ್ತಾಳೆ. ರೋಡ್ ಮೇಲೆ ಬಂದು ಹೋಗೋರ ಜೊತೆ, ನನ್ ಮಕ್ಕಳನ್ನೆಲ್ಲಾದ್ರೂ ನೋಡಿದೀರಾ? ನನ್ ಮಕ್ಕಳು ತಪ್ಪಿ ಹೋಗಿದ್ದಾರೆ, ನನ್ ಮಕ್ಕಳು ಕಳೆದು ಹೋಗಿದ್ದಾರೆ. ಯಾರಿಗಾದ್ರೂ ನನ್ ಮಕ್ಕಳು ಕಾಣಿಸಿದ್ರೆ ನನ್ನ ಹತ್ರ ಕರ್ಕೊಂಡ್ ಬನ್ನಿ. ಅವರು ಚಳಿಯನ್ನ ತಡಿಲಾರು, ಹಸುವೆಂದಿರಲಾರು. ದಯವಿಟ್ಟು ನನ್ ಮಕ್ಕಳನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅಂತ ಕೂಗುತ್ತಾ ಅಳುತ್ತಾ ಮಕ್ಕಳಿಗಾಗಿ ತಿರುಗ್ತಾ ಇರ್ತಾಳೆ. ಬಹಳ ಜನ ಅತ್ತೆ ಹತ್ರ ಬರ್ತಾರೆ. ಎಲ್ರು ಕೂಡ ಆಕೆ ಜೊತೆ, ನಿನ್ನ ಸೊಸೆ ಅನಾಮಿಕಳಿಗೆ ಹುಚ್ಚು ಹಿಡಿದಿದೆ, ಪಾಪ ಆಕೆಯನ್ನ ನಿಮ್ ಹತ್ರಕ್ಕೆ ಕರ್ಕೊಳ್ಳಿ, ಇಲ್ಲಾಂದ್ರೆ ಆಕೆ ಸತ್ತೋಗ್ತಾಳೆ ಅಂತ ಹೇಳ್ತಾರೆ. ಸತ್ತೋದ್ರೆ ಸತ್ತೋಗ್ಲಿ ಬಿಡಿ, ನನ್ನ ಸಂತೋಷವೆಲ್ಲವನ್ನು ಕೂಡ ನನ್ ಮಗನ್ ಜೊತೆಗೆ ಹೊರಟೋಯ್ತು. ಮೊಮ್ಮಗಳು ಎಲ್ರು ಹೊರಟೋದ್ರು. ಇನ್ನು ಅದಕ್ಕೂ ನನ್ಗೂ ಯಾವ ಬಂಧ ಇದೆ ಅಂತ? ಅವಳು ಎಲ್ಲಾದ್ರೂ ಹೋದ್ರೆ ನನ್ಗೇನು? ಇನ್ನೊಂದ್ಸಲ ಈ ವಿಷಯ ನನ್ನ ಹತ್ರ ತರಬೇಡಿ. ಅಲ್ಲಿರುವ ಹೆಂಗಸರು ಬಹಳ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅವರಲ್ಲೇ ಅವರು ಮಾತನಾಡಿಕೊಳ್ತಾ, ಈಕೆ ಇಷ್ಟು ಕಟುವಾಗಿದ್ದಾಳೆ, ನಾಳೆ ದಿನ ನಮ್ಮ ವಿಷಯದಲ್ಲಿ ಏನ್ ನಡೆದ್ರು ಹೀಗೆ ನಡೀತಾಳೆ ಅನ್ಕೋತೀನಿ. ಇವಳ ಸಹವಾಸ ಅಷ್ಟು ಒಳ್ಳೇದಲ್ಲ ಎಂದು ಕೆಟ್ಟದಾಗಿ ಮಾತನಾಡಿಕೊಳ್ತಾ ಹೋಗ್ತಾರೆ. ಅದೆಲ್ಲ ಕೇಳ್ತಾ ಇರುವ ಶಾರದಾ ಮನಸ್ಸಿನಲ್ಲಿ, ಯಾರು ನನ್ ಬಗ್ಗೆ ಏನಂದ್ರು ಪರವಾಗಿಲ್ಲ ಅನ್ಕೋತಾಳೆ. ಸ್ವಲ್ಪ ದಿನ ಕಳೆಯುತ್ತದೆ. ಒಂದು ದಿನ ಅತ್ತೆಯ ಕಣ್ಣಿಗೆ ಅನಾಮಿಕಾ ಬೀಳುತ್ತಾಳೆ. ಅವಳನ್ನು ನೋಡಿ ತನ್ನಲ್ಲಿ ತಾನು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಾಳೋ, ಈ ಜನ್ಮದಲ್ಲಿ ಹೀಗಾಗಿ ಹೋಗಿದ್ದಾಳೆ. ಆದ್ರೂ ಇದುವರೆಗೂ ಹೇಗೆ ಬದುಕಿದ್ದಾಳೋ ಏನೋ. ನಾನು ಇದು ಯಾವಾಗ್ಲೂ ಹುಚ್ಚಿನಿಂದ ಯಾವುದೋ ಲಾರಿ ಕೆಳಗೆ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಗಟ್ಟಿ ಪ್ರಾಣನೇ ಇನ್ನೂ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಒಂದು ಲಾರಿ ಕೆಳಗೆ ಬಿದ್ದು ಅಲ್ಲಿಂದಲ್ಲೇ ಮರಣಿಸುತ್ತಾಳೆ. ಅದನ್ನು ನೋಡಿದ ಅತ್ತೆ ಬಹಳ ಕಠಿಣವಾಗಿ, ಒಳ್ಳೆ ಕೆಲಸ ಆಗೋಯ್ತು ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ಕನಿಕರವಿಲ್ಲದ ಅತ್ತೆಯ ಕಾರಣದಿಂದ ಅನಾಮಿಕಾ ಮಕ್ಕಳು ಮರಣಿಸುತ್ತಾರೆ. ಪಾಪ ಅನಾಮಿಕಾ ಹುಚ್ಚಳಾಗಿ ಬದಲಾಗಿ ಕಡೆಗೆ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.